It's gonna be crazy. Singapore lemon chicken, Hyderabad roll, chicken garlic roast, chicken boneless, chicken diamond chicken, tangri kebab. हैदराबाद में बार-बार, शिवाजी नगर में पहली बार आओ भैया, टेस्ट करो भैया। ಹೆಲೋ ಅಂತ ಮಸೀಶ್ ಶಾರುಖ್ ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ದ ಮೋಸ್ಟ್ ಅವೈಟೆಡ್ ವಿಡಿಯೋ ಮತ್ತು ದ ಮೋಸ್ಟ್ ಅವೈಟೆಡ್ ಮಂತು ಸಹ ಬಂದಿದೆ. ಸೊ ರಂಜಾನ್ ಸ್ಪೆಷಲು. ಲಾಸ್ಟ್ ಟೈಮ್ ಬಂದು ನಾವು ಕೋರ್ಮಂಗಲ್ ಮಾಡಿದ್ವಿ, ಈ ಸತಿನೂ ಮಾಡ್ತೀವಿ ಇಲ್ಲ ಅಂತಿಲ್ಲ. ಬಟ್ ಈ ಓಜಿ ಸ್ಪಾಟ್ ಅಂದ್ರೆ ನಮ್ಮ ಶಿವಾಜಿನಗರ, ಈ ಜಾಗ ಬಂದು ಓಜಿ ಸ್ಪಾಟ್. ಈ ಲೇನು ಸೇಮ್ ಹಂಗೆ ತೋರಿಸ್ಬೋದು. 1 ಕಿಲೋಮೀಟರ್ ಸ್ಟ್ರೆಚ್ಚು ಫುಲ್ ಕಂಪ್ಲೀಟ್ಲಿ ಫುಡ್ ಫೀಸ್ಟ್ ಆಗಿರುತ್ತೆ. ಸೊ ಲೋಕಲಿ ಏನೇನು ಫೇಮಸ್ ಇದೆಯೋ ಮತ್ತೆ ಈ ಟೈಮಿಗೆ ಏನೇನು ಸ್ಪೆಷಲ್ ಮಾಡಿದಾರಲ್ಲ, ಸೊ ಅವೆಲ್ಲ ನಾವು ಟ್ರೈ ಮಾಡೋಣಂತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬಂದಿರೋ ಜಾಗ ಬಂದು ಶಿವಾಜಿನಗರ ಚಾಂದಿನಿ ಚೌಕ್, ಈ ಕಡೆ ರಸಲ್ ಮಾರ್ಕೆಟ್ ಹೋಯ್ತೆ. ಅಂಡ್ ಎಕ್ಸಾಕ್ಟ್ಲಿ ಬಂದು ಈ ಕ್ಲಾಕ್ ಟವರ್ ಇದೆಯಲ್ಲ, ಇದು ಬಹಳ ಫೇಮಸ್ ಆದಂತ ಒಂದು ಕ್ಲಾಕ್ ಟವರ್. ಫೀಸ್ಟ್ ಎಂಜಾಯ್ ಮಾಡೋಣ ಬನ್ನಿ. ಅಂತಮ್ಮ. ಸೊ ಇಲ್ಲಿ ಸ್ಟ್ರೀಟಿಗೆ ಎಂಟ್ರ್ ಆಗಿಬಿಟ್ಟಿದ್ದೀನಿ. ಸುತ್ತಮುತ್ತ ಸರೌಂಡಿಂಗು ಫುಲ್ ಎರ್ರಾಬಿರಿ ಟ್ರಾಫಿಕ್ ಅಂತೀವಲ್ಲ, ಟ್ರಾಫಿಕ್. ಈಗ ಹೋಗಿ ಅದ್ರ ಮೇಲೆ ಕುತ್ಕೊಂತಿದ್ದೆ ನಾನು. ಈ ಗಾಡಿ ಇದೆಯಲ್ಲ, ಸೊ ಇದ್ರ ಮೇಲೆ ಹೋಗಿ ಕುತ್ಕೊಂತಿದ್ದೆ ಜಸ್ಟ್ ಮಿಸ್ಸಲ್ಲಿ. ಆ್ಯಂಡ್ ನನ್ನ ಈ ಕಡೆ ಬಂದು ಫುಲ್ ಸರೌಂಡಿಂಗ್ ನೋಡ್ಕೋಬೋದು. ಸ್ಪೆಷಲ್ ಇರುತ್ತೆ ಈ ಸೀಸನ್, ಮಾತ್ರ ಸಗದಾಗಿರುತ್ತೆ ಇದು. ಆ್ಯಂಡ್ ಫಸ್ಟು ಟುವರ್ಡ್ಸ್ ನಾವು ಎಂಡಿಗೆ ಹೋಗ್ಬೇಡೋಣ, ಸ್ಟ್ರೆಚ್ ಎಂಡಿಗೆ ಹೋಗಿ ರಿವರ್ಸ್ ಬರ್ತೀವಲ್ಲ, ಬರ್ತಾ ಬೇಕಾದ್ರೆ ಇಲ್ಲಿ ಜಸ್ಟ್ ಒಂದೊಂದು ಹಾಕಿ ಕವರ್ ಮಾಡ್ಕೊಬರೋಣ. ಸೊ ಲಾಸ್ಟಿಂದ ಏನೇನು ಸಿಗುತ್ತೆ ಅಂತ ನೋಡ್ಕೊಬಂದ್ರೆ ಸಗದಾಗಿರುತ್ತಲ್ಲ, ಅದೊಂದೇ ಕಾರಣ ಬೇಗ ವಾಕ್ ಮಾಡಬೇಕು. ಒಂದು ಮೂರು ವಿಷಯ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಏನು ಐಟಮ್ ತಿನ್ನಿ, ಬಿಸಿ ಇರುತ್ತಲ್ಲ ಅದನ್ನು ಮಾತ್ರ ತಿನ್ನಿ. ಅವ್ರ ಹತ್ರ ಅಷ್ಟು ಐಟಮ್ಸ್ ಇದ್ರೂ ಸಹ ಆಲ್ಮೋಸ್ಟ್ ಎಲ್ಲ ಕಡೆಗೆ ಜಸ್ಟ್ ಒಂದು ರೌಂಡ್ ಹೋಗಿ ಬಂದೆ, ಸಿಮಿಲರ್ ಐಟಮ್ಸೇ ಜಾಸ್ತಿ ಇದೆ. ಸೊ ಅದರಿಂದ ಹುಡುಕಿ ತಗೊಳ್ಳೋಣ ಅಂತ ಇದ್ದೀನಿ. ಏನೇ ಇರಲಿ ಸ್ವಲ್ಪ ಬಿಸಿ ಇರುತ್ತಲ್ಲ ತಿನ್ನಿ. ಹೆಲ್ತ್ ಇಸ್ ತುಂಬ ಇಂಪಾರ್ಟೆಂಟ್ ಅಲ್ಲ. ಸೊ ಆದ್ದರಿಂದ ಈಗ ಹಂಗೆ ಹೋದರೆ ಮುಂದೆ ಇರೋ ಗಾಡಿ ಬಂದು ನನಗೆ ಗೊತ್ಬಿಡುತ್ತೆ. ಒಂದು ಜಾಗದಲ್ಲಿ ಒಂದು ಸ್ಪಾಟ್ ಆಗೋಣ ಹಂಗೆ. ಫಸ್ಟ್ ಇಲ್ಲಿ ಸೊ ಕ್ರ್ಯಾಬ್ ಲಾಲಿಪಾಪ್ ತೊಗೊಂಡಿದ್ದೀವಿ. ಜೊತೆಗೆ ಇಲ್ಲಿ ಬಂದು ಸೇಮಿಯಾ ಚಿಕನ್ ಅಂತ, ಬೇಸಿಗೆ ಆದಮೇಲೆ ಒಂದು ಫ್ರೈಡ್ ಮಾಡಾಕಿರ್ತಾರೆ, ಓಕೆನಾ. ಸೊ ನಿಮಗೆ ಕ್ರಿಸ್ಪಿನೆಸ್ ಸಿಗುತ್ತೆ ಇದರಲ್ಲಿ. ಟ್ರೈ ಮಾಡಿ ನೋಡೋಣ. ಇನ್ನು ಹಲವಾರು ಐಟಮ್ಸ್ ಐತೆ, ಬಟ್ ಸ್ಟಾರ್ಟಿಂಗಲ್ಲಿ ಎಲ್ಲ ಕಡೆ ಟ್ರೈ ಮಾಡಬೇಕಲ್ಲ. ಸೊ ಎಲ್ಲ ಕಡೆ ಇರ್ತಾನೆ ಸ್ವಲ್ಪ ತೊಗೊಳ್ಳೋಣ. ಆ್ಯಂಡ್ ಜೊತೆಗೆ ಒಂದು ಚಟ್ನಿನೂ ಕೊಟ್ಟವ್ರೆ, ಮ್ಯಾಚ್ ಆಗುತ್ತೇನೋ. ಹೋಗೋಣ. ಮೀಟ್ ನೋಡಿ, ಮೇಲೆ ಫುಲ್ ಕ್ರಿಸ್ಪಿಯಾಗಿ, ಒಳಗಡೆ ಆ ಒಂದು ಕ್ರ್ಯಾಬಿನ ಒಂದು ಅರೋಮ ಜೊತೆಗೆ ಸಗದಾಗೈತೆ. ಇದನ್ನು ಹಾಗೆ ಕಚ್ಬೋದು. ನಾನು ಹೇಳೋದು ಒಂದೇ, ಏನೋ ತಗೊಳ್ಳಿ, ಬಿಸಿ ಐತಾ ಅಂತ ಕೇಳಿ ತಗೊಳ್ಳಿ, ಓಕೆನಾ. ಏನಾದರೂ ಬಿಸಿ ಮಾಡ್ಕೊಂಡು ತಗೊಳ್ಳಿ, ಅದೇ ಬೆಸ್ಟು. ಸೊ ನೆಕ್ಸ್ಟ್ ಬಂದು ಚಿಕನ್ ಕಟ್ಲೆಟ್ ಐತೆ. ಓಹೋ ಸಾಗದಾಗಿದೆಯಲ್ಲ ಗುರು. ಸೊ ಚಿಕನ್ ಜೊತೆಗೆ ಇನ್ನೂ ಏನೇನೋ ಹಾಕೋರು ಒಳಗಡೆ, ನೋಡೋಣ. ಬಾರ ಗುರು. ಚಿಕನ್ನ ಚಿಕ್ಕ ಪೀಸಸ್ಗೆ ಕೈಮಾ ಥರ ಮಾಡಿ ಅದನ್ನ ಕಟ್ಲೆಟ್ ಇರುತ್ತಲ್ಲ, ಸೊ ಸೇಮ್ ಆ್ಯಸ್ ಇಟ್ ಈಸ್ ಕಟ್ಲೆಟ್ ಥರನೇ ಮಾಡವ್ರೆ. ಸೊ ಆ ಕಟ್ಲೆಟ್ಗೆ ಹೋಗೋ ಮಸಾಲೆ ಇರಲಿ, ಇದರಲ್ಲಿ ಮೇನ್ ಹೈಲೈಟ್ ಪಟ್ಟು ಏನು ಗೊತ್ತಾ ಬರೋದು, ಆಮೇಲೆ ಆ ಸೇಮಿ ಹಾಕೋರಲ್ಲ ಅದೇ ಗರಿನ ಫೀಲ್ ಆಗೋದು ಅಲ್ಲೇ. ಹೆಂಗೈತೆ ಹಂಗೆ ಹೇಳು. ಇದು ಮೀಟ್ ಅಂತಾನೆ ಗೊತ್ತಾಗ್ತಿಲ್ಲ ಮಸಾಲೆ. ಬಟ್ ನನಗೆ ಒಂದು ಕ್ರ್ಯಾಬ್ ಲಾಲಿಪಾಪ್ ಇಂತಾನು ಈ ಒಂದು ಚಿಕನ್ ಕಟ್ಲೆಟ್ ಇದೆಯಲ್ಲ, ಅದು ಭಾಳ ಇಷ್ಟ ಆಯಿತು. ತಗೋ ಬೈ, ಹಂಗೆ ಖಾಲಿ ಮಾಡ್ಕೋ. ಹಂಗೆ ಬೇರೆ ಜಾಗ ಹೋಗೋಣ. Singapore lemon chicken, Hyderabad roll, chicken garlic roast, chicken boneless, chicken diamond chicken, tangri kebab. नेक्स्ट स्पॉट एक बंदे दिवे. सो भैया इधर क्या क्या मिलता है? इधर भी चिकन आइटम्स, चिकन का आइटम्स भैया कारी गोश्त रहेगा, चिकन चॉप्स, सासलिक और 8 to 8 कैंडिंग चिकन,
और पेपर कारी है, मंचूरियन कारी है, चिल्ली चिकन है, सिंगापुरी चिकन है, सिंगापुरी चिकन है? हाँ और सुल्तान के टेंगड़ी है भैया। ये मंचूरियन कारी, गार्लिक कारी, ಗಾರ್ಲಿಕ್ ಕಡಿ हाँ और लॉलीपॉप भी है। ಐಟಮ್ಸು ಭಾಳ ಐಟಮ್ಸ್ ಜಾಸ್ತಿ ಐತೆ ಇಲ್ಲಿ कौन सा अच्छा रहता है इसमें तुम्हारा ऐसे बोलो अच्छा रहता, पूरा अच्छा रहता। पूरा अच्छा रहता है एक आइटम बोलो ये सिंगापुरी चिकन टेस्ट कर भैया। सिंगापुरी चिकन की ओके सो सिंगापुरी चिकन दे डालो काड़ी है कोई कौन सा ये चिकन का, चिकन ये है कि गार्लिक की हाँ ये गार्लिक कारी। ಓಕೆ ಗಾರ್ಲಿಕ್ ಎಗ್ ದಾಲು ಸಿಂಗಾಪುರಿ ಎಗ್ ಇಲ್ಲಿ ತುಂಬ ಸ್ಪೆಷಲ್ ಆದಂಥ ಈ ಒಂದು ಸಿಂಗಾಪುರಿ ಚಿಕನ್ ಅಂತೆ ಸಿಂಗಾಪುರ್ ಹೋಗಿಲ್ಲ ಇಲ್ಲೋಗಿ ಟ್ರೈ ಮಾಡೋಣ ಆಮೇಲೆ ಇಲ್ಲಿ ತಾಂಗಡಿ ಚಿಕನ್ ಇದು ಬಂದು ಗಾರ್ಲಿಕ್ ಚಿಕನ್ ಎಲ್ಲ ಮರ್ತೋಗ್ತೈತೆ ಸುಮಾರು ಐಟಮ್ಸ್ ಐತಲ್ಲ ಯಾವ್ದಂತ ಕರೆಕ್ಟಾಗಿ ಹೇಳೋಕ್ಕಾಗ್ತಿಲ್ಲ ಇಟ್ಕೊಳಪ್ಪ ಇವಾಗಲೇ ತಿನ್ಕೋಬೇಡ ಬರ್ತೀನಿ ಸೊ ಫಸ್ಟು ಬಿಸಿ ಐತೆ ಒಳ್ಳೆ ಮೈನೀಸ್ ಎಲ್ಲ ಕೊಟ್ಟವ್ರಪ್ಪ ಸೊ ಚಿಕನ್ ಬಂದು ಸಖತ್ ಟೆಂಡರ್ ಆಗೈತೆ ಆ ಮೈನೀಸ್ ಜೊತೆಗೆ ಲೈಟಾಗಿ ಈ ಹಾಂಗ್ಕಾಂಗ್ ಚಿಕನ್ ತಿಂದರೆ ಒಂದು ಟೇಸ್ಟ್ ಬರುತ್ತೆ ಆ ಹುಳಿ ಅಂಶ ಜೊತೆಗೆ ಸ್ವೀಟ್ ಅಂಶ ಸೇರಿ ಅದೇ ರೀತಿ ಐತೆ ಚಿಕನ್ ಪೀಸ್ ಮಾತ್ರ ಅದ್ಭುತ ಗುರುವೆ ಮಸ್ತ್ ಟ್ರೈ ಮಾಡಿ ಸುಮಾರು ಐಟಮ್ಸ್ ಐತೆ ಇವ್ರ ಹತ್ರನು ಚಿಕನಲ್ಲೇ ವೆರೈಟಿ ಸಿಕ್ಕವ್ರೆ ಈ ಕಡೆ ನೋಡಿ ಸೊ ತಾಂಗಡಿ ಚಿಕನ್ ಅಂತೆ ಹಲವಾರು ಐಟಮ್ಸ್ ಸಿಕ್ಕವ್ರೆ ಬ್ರೈನು ಇಕ್ಕವ್ರೆ ಸೇಮ್ ಹಂಗೆ ತೋರಿಸಿ ಅಲ್ಲಿ ನೋಡ್ತಿರ್ಬೋದು ಸೊ ಬ್ರೈನು ಐತೆ ಬ್ರೈನ್ ಆದರೆ ಟ್ರೈ ಮಾಡೋಣ ಇಲ್ಲಿ ಸುಮಾರು ಕಡೆ ಬ್ರೈನ್ ಸೇಲ್ ಮಾಡ್ತಾರೆ ಲೆಟ್ ಸಿ ಸೊ ಫೈನಲ್ ಒಂದು ಬೈಟು ಫುಲ್ ಬೋನ್ಲೆಸ್ ಪೀಸೆ ಗಾರ್ಲಿಕ್ ಚಿಕನು ಸೊ ಮೈನೀಸು ಮತ್ತು ಒಂದು ಮಿಂಟ್ ಚಟ್ನಿ ಹಾಕಿ ಕೊಟ್ಟವ್ರೆ ಹೆಂಗೂ ಹಿಡಿಯೋದು ಯಾವ ಕಡೆಯಿಂದ ಹಿಡಿದ್ರು ಸೂಡ್ತೈತಲ್ಲೋ ನಮ್ಮ ಇಟ್ಸ್ ಗೋನ ಬಿ ಬಡಾ ಬೈಟು ಮೆಗಾ ಬೈಟ್ ಆಗಿರುತ್ತೆ ಯಾವ ಕಡೆ ಕಿತ್ತರೂ ಪೀಸ್ ಮುರಿತಿಲ್ಲ ಈ ಮಲೈ ಚಿಕನ್ ತಿಂದ್ರೆ ಒಂದು ಟೇಸ್ಟ್ ಬರುತ್ತೆ ಗೊತ್ತಾ ಎಕ್ಸಾಕ್ಟ್ಲಿ ಅದೇ ರೀತಿ ಐತೆ ಏನಂದ್ರೂ ತಲೆ ಎಲ್ಲ ಆಡ್ತಾವೆ ನಾ ಕಡೆ ನನಗನ್ಸಂಗೆ ಇದಕ್ಕೆ ಈ ಚಟ್ನಿ ಯಾವುದು ಬೇಡ ಈ ಮೈನೀಸು ಬೇಡ ಈ ಕಡೆ ಈ ಮಿಂಟ್ ಚಟ್ನಿನೂ ಬೇಡ ಪ್ಲೇನಾಗಿ ಇಳಿರಿ ಮಲೈ ಫ್ಲೇವರ್ ಜೊತೆಗೆ ಸಖತ್ತಾಗಿರುತ್ತೆ ಆ್ಯಂಡ್ ಈ ಪೀಸ್ ಮಾತ್ರ ಮಸ್ಟು ಟ್ರೈ ಸೊ ಆ ಗಾರ್ಲಿಕ್ ಘಮದಲ್ಲಿ ಅದ್ಭುತವಾಗೈತೆ ನೋಡಿ मस्त ट्राई ಮಾಡಪ್ಪ ಈ ಕಡೆ ಜಾಗದಲ್ಲಿ ಬಂದ್ರೆ ಭಯ್ಯ आपका दुकान का नाम क्या है मेरा होटल का नाम होटल किंग्स है भैया। ಕಡೆ ಬಂದಾಗ ನೀವು ಇದನ್ನ ಟ್ರೈ ಮಾಡಿ हैदराबाद में बार शिवाजी नगर में पहली बार आओ भैया, टेस्ट करो भैया। ಹಂಗೆ ಅಲ್ಲಿ ತಿಂತ ಮುಂದೆ ಬಂದರೆ ಇಲ್ಲಿ ಈ ಅತ್ತರ್ ಪರ್ಫ್ಯೂಮ್ ಇದೆಯಲ್ಲ ಸೊ ಅತ್ತರೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ ಈ कौन सा है भाई आपका इसमें आपको कैसा होना वैसा मिलता है सर परफ्यूम टाइप होना परफ्यूम टाइप मिलता है अच्छा कौन सा फ्लेवर को ना वो अपने फ्लेवर में डाल के देते हैं ओके तो अभी ये लकोस्ट बोल के ಚೆನ್ನಾಗಿದೆ गुच्ची की फूल ಓ ಗುಷಿ ज़्यादा है इसका आपको है अच्छा जो बोलती हूँ ಕರ್ಕೊ ದೇತಿ ಓಕೆ ನೀವು ಯಾವ್ದು ಹೇಳ್ತಿರೋ ಅದು ಮಾಡಿಕೊಡ್ತಾರೆ ಚೆನ್ನಾಗೈತೆ ಒಂದು ಜಾಸ್ತಿನೂ ಇರಲ್ಲ ಮೈಲ್ಡ್ ಕೇಳಿದ್ರೆ ಮೈಲ್ಡು ಮಾಡಿಕೊಡ್ತಾರೆ ಸಿ ಈ ಸ್ಟ್ರೀಟ್ ಟೈಪಲ್ಲಿ ಈ ಫುಡ್ ಜಾಗದಲ್ಲಿ ನಾನು ನಿಮಗೆ ಇದನ್ನು ತೋರಿಸಿರೋದು ಇಟ್ಸ್ ಲಾಜಿಕ್ ಇಲ್ಲದೆ ಇರೋ ಪಾಯಿಂಟೇ ಬಟ್ ಏನಂತಂದರೆ ಈ ಜಾಗದಲ್ಲಿ ಇವೆಲ್ಲ ಸಿಗುತ್ತೆ ಅನ್ನೋ ಒಂದು ಜಸ್ಟ್ ಒಂದು ಮಾಹಿತಿ ಓಕೆನಾ ಸೊ ಸುತ್ತಮುತ್ತ ನೀವು ಬಂದರೆ ಇದು ಇಲ್ಲಿ ಸಿಗುತ್ತೆ ಇದು ಸ್ಟಾರ್ಟಿಂಗು ರಂಜಾನ್ ಬಂದರೆ ಸ್ವಲ್ಪ ಒಂದು 3-4 ದಿವಸ ಹೋದರೆ ಹೌದು ಎಲ್ಲ ವೆರೈಟಿ ಏನು ಸ್ಟಾರ್ಟ್ ಆಗಿ ಇನ್ನೂ ಒಂದು 3-4 ದಿವಸನೇ ಆಗಿದಲ್ಲ ಇನ್ನೂ ಬರುತ್ತೆ ವೆರೈಟಿ ಇನ್ನೂ ಒಂದು 2 ವಾರ ಹೋಗ್ಬೇಕು ಈ ಜಾಗ ಇನ್ನೂ ಇಷ್ಟು ವಾರ ಹೋದರೆ ಸಾಕು ಕ್ರೌಡ್ ಇನ್ನೂ ಜಾಸ್ತಿ ಕ್ರೌಡ್ ಇರುತ್ತೆ ಬರುತ್ತೆ ವೆರೈಟೀಸ್ ತುಂಬ ಜಾಸ್ತಿ ಇದೆ ವೆರೈಟೀಸ್ ತುಂಬ ಜಾಸ್ತಿ ಇರುತ್ತೆ ಸೊ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಹತ್ತರಲ್ಲಿ ನಿಮ್ಗೆ ಪ್ರೈಸ್ ನಮ್ಮದು 80 ರೂಪೀಸಿಂದ ಇದೆ ಓಕೆ 80 ರೂಪೀಸಿಂದ ಸ್ಟಾರ್ಟ್ ಅಂತೆ ಸ್ಮಾಲ್ ಬಾಟಲ್ ಓಕೆ ಒಂದು ಬಾಯ್ ಹೇಳ್ಬಿಡಿ ಬಾಯ್ ಥ್ಯಾಂಕ್ ಯು ನೆಕ್ಸ್ಟ್ ಸ್ಪಾಟ್ ಬಂದು ಇಲ್ಲಿ ಸುಮಾರು ಈ ಚಿಕನ್ ವೆರೈಟಿ ಮಟನ್ ವೆರೈಟಿ ಎಲ್ಲ ಸಿಗುತ್ತೆ ಬಟ್ ಇದು ಬಂದು ಲೋಕಲಿ ತುಂಬ का फेवरेट है हाँ। इधर सेल ज़्यादा होता है सेमिया शीट के साथ खाते हैं कबाब के साथ खाते हैं और ज़्यादा फेवरेट शिवाईनर में मस्के के साथ भी खाते हैं ओके और पसंदीदा आदमी बहुत दूर से आके लेके जाते हैं कितने का है ये प्लेट 20 रुपये का अच्छा 5-6 पीस आता 6 ಪೀಸ್ हाँ। ಇಲ್ಲಿ ಹಲವಾರು ಐಟಮ್ಸ್ ಇದ್ರು ಸಹ ಯಾಕೆ ಲೋಕಲಿ ಫೇಮಸ್ ನೀಕ್ಯಾ फेमस है हाँ। ಸೊ ಇದನ್ನ ಒಟ್ಟು ಶಾವಿಗೆ ಅಂತಾರೆ ಇಡಿಯಪ್ಪಂ ಅಂತಾರೆ ಚಟ್ನಿ ಹಾಕಿ ಓಕೆ ಸೊ ಚಟ್ನಿ के साथ ऐसे ट्राई कर लेना है ಸೊ ಚಟ್ನಿ ಜೊತೆ ಕೊಡ್ತಾರೆ
ನಾರ್ಮಲ್ ನಾವು ಮನೇಲಿ ಮಾಡ್ತೀವಲ್ಲ ಚಟ್ನಿ ಅದೇ ರೀತಿ ಐತೆ. ಬಟ್ ಇದ್ರ ಜೊತೆಗೆ ನೀವು ಅವ್ರು ಹೇಳ್ದಂಗೆ ಈ ಮಸ್ಕಾ ಗುಲ್ಕನ್ನು ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಸಖತ್ತಾಗಿರುತ್ತೆ. इसके साथ में चाहिए तो मस्का गुलकंद भी लेके खा सकते हैं. Mix करके खा सकते हैं. शॉप है विदेश से. ಇದೇ ದಾರಿಯಲ್ಲಿ ಭಟ್ರ ಅಂಗಡಿ ಐತಂತೆ. ಸುಮಾರು ಒಂದು 106 ವರ್ಷ, ಆಲ್ಮೋಸ್ಟ್ 100 ಇಯರ್ಸ್ ಅಂತ ಅಂದ್ಕೊಳ್ಳಿ. ಅದನ್ನು ಟ್ರೈ ಮಾಡ್ಕೊಳ್ಳೋಣ. ಬಟ್ ಈ ಏಪಮ್ ಇದೆಯಲ್ಲ ಒಟ್ಟು ಸಾವಿಗೆ ಇದ್ರ ಜೊತೆಗೆ ಚಟ್ನಿ ಕೊಡ್ತಾರೆ. ಅದು ಸಿಂಪಲ್ ಆಗಿ ಬೇಸಿಕ್ ಆಗಿರುತ್ತೆ. ಅದ್ರ ಜೊತೆಗೆ ಹಲವಾರು ಐಟಮು ನೀವು ಯಾವ್ದು ಬೇಕಾದ್ರೂ ತಗೊಂಡು ಟ್ರೈ ಮಾಡ್ಬೋದು. ಅಡ್ಡ ಹಿಂಗೆ ಹೋಗ್ತಾ ಬರ್ತಾ ಇರ್ತಾರೆ, ಅದನ್ನ ಕೇರ್ ಮಾಡ್ಕೋಬೇಡಿ. ಓಕೆ, Pure butter and pure gulkan it's come. Okay. Rose one gulkan. ರೋಸ್ ಒನ್ ಸೂಪರ್. ಫಸ್ಟ್ ಐ ವಿಲ್ ಟ್ರೈ. Our shop is the more than 106 year shop. ಓಕೆ, Just promote it. ಓಕೆ ಅಂತ ಮಸ್ ಇಲ್ಲಿ ನೋಡ್ಬೋದು ನೀವು. ಸೊ ಪ್ಯೂರ್ ಬಟ್ರ್ ಜೊತೆಗೆ ಆ ಗುಲ್ಕನ್ ಮೆಲ್ಟ್ ಇನ್ ಮೌತ್. It's a pure one. ಯಾ, It's not company one, brother. It's a pure one. ಬಾಯಿಗೆ ಇಕ್ತಿದ್ದಂಗೆ ಹಂಗೆ ಮೆಲ್ಟ್ ಆಗಿಬಿಡುತ್ತೆ. ಇಟ್ಸ್ ರಿಯಲಿ ಸೂಪರ್. ಆ್ಯಕ್ಚುಲಿ ಅವ್ರು ಹೇಳ್ದಂಗೆ ನೀವು ಇದನ್ನ ಇದ್ರ ಜೊತೆ ಮಿಕ್ಸ್ ಮಾಡೋದ್ರೆ ಇದ್ರ ಜೊತೆ ಬನ್ ಜೊತೆ ಬನ್ ಜೊತೆ ಇನ್ನ ಅದ್ಭುತವಾಗಿರುತ್ತೆ. ವಿಚ್ ಎವರ್ ಯು ವಾಂಟ್ ಯು ಕ್ಯಾನ್ ಹ್ಯಾವ್. ಆಬ್ವಿಯಸ್ಲಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಮ್ಯಾಚ್ ಆಗುತ್ತೆ. ರಿಯಲಿ ಇಟ್ ಈಸ್ ರಿಯಲಿ ಗುಡ್. ಆ ಜಾಗವನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಬಟರೈನ್ ಗುಲ್ಕನ್ ಅಂತ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಸವೇರಾ ಟೀ ಸೆಂಟ್ರು. ಆ ಕಡೆ ಬಟರೈನ್ ಗುಲ್ಕನ್ ಅಂತ ಅಂಗಡಿ ಐತೆ. ಸೊ ನೀವು ಈ ಕಡೆ ಬಂದಾಗ ಟ್ರೈ ಮಾಡಿ. ಒಮ್ಮೆ ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಈಗ ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ನೆಕ್ಸ್ಟ್ ಬಂದು ಸವೇರಾ ಟೀ ಸ್ಟಾಲಿಗೆ ಬಂದಿದ್ದೀನಿ. ಇಲ್ಲಿ ಇವಾಗಲೇ ಅವ್ರು ಬೈಕ್ ರೈಸ್ ಮಾಡ್ತಾರೆ ನೋಡಿ ಮಚ್ಚ. ಇಲ್ಲಿ ಬಂದು ಸಮೋಸ ಇದೆಯಲ್ಲ, ಸಮೋಸ ಜೊತೆಗೆ ಒಳಗಡೆ ಟೀ ಮಾಡ್ತಾರೆ. ಸೊ ಟೀ ಮತ್ತು ಸಮೋಸ ಭಾಳ ಫೇಮಸ್ಸು. ಸುಮಾರು ವರ್ಷದಿಂದ ಈ ಒಂದು ಅಂಗಡಿ ಈ ಜಾಗದಲ್ಲಿದೆ. ಸೊ ಈ ಕಡೆ ಇಲ್ಲೆಲ್ಲ ಬಂದಾದ್ಮೇಲೆ ಇದನ್ನು ತಿಂದಿಲ್ಲ ಅಂದರೆ ಹೆಂಗೆ ಹೇಳಿ. ಸೊ ಒಂದು ಸಮೋಸ ಒಂದು ಟೀ ನಾಕೌಟ್ ಮಾಡೋಣ. ಟೀ ಶಾರ್ಟ್ಸ್ ಹಂಗೆ ನೋಡಿ. ಇಲ್ಲಿನ ಸ್ಪೆಷಲು ಟೀ ಮತ್ತು ಸಮೋಸ ತೊಗೊಂಡಿದ್ದೀನಿ. ಟೀ ಇರಲಿ ಜಾಸ್ತಿ ಬಿಸಿಯಾಗೈತೆ, ಸಮೋಸ ಮಾತ್ರ ಅದ್ಭುತವಾಗಿರುತ್ತೆ. ನಾಸ್ಟಾಲಜಿಕ್ ಫೀಲು. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಇಲ್ಲಿ ಬಟ್ಟೆ ತಗೊಳಕ್ಕೆ ಅಂತ ಪರ್ಚೇಸ್ ಮಾಡೋಕ್ಕೆ ಬರ್ತೀವಿ. ಟೀ ಕುಡಿಯೋಣ. ಅವಾಗಿಂದ ಇವಾಗವರೆಗೂ ಸೇಮ್ ಮಾಸ್ಟರೇ, ಆ ಸೇಮ್ ಟೀ ಟೇಸ್ಟೇ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಬೇರೆ ಸ್ಪಾಟಿಗೆ ಹೋಗೋಣ. ಸೊ ಆಲ್ಮೋಸ್ಟ್ ಒಂದು 5 to 6 ಐಟಮ್ ಟ್ರೈ ಮಾಡಿದ್ವಿ. ನನಗೆ ಗೊತ್ತಿರೋ ಮಟ್ಟಿಗೆ ಇನ್ನೂ ಬೇಗ ಬರಬೇಕು ಇಲ್ಲಿ. ಎಕ್ಸಾಕ್ಟ್ಲಿ ಒಂದು 6 ಗಂಟೆಗೆಲ್ಲ ಇಲ್ಲಿದ್ದರೆ ಆ 6:30 ಆ ಟೈಮ್ ಇರುತ್ತಲ್ಲ, ಆ ಇಫ್ತಾರ್ ಅನ್ನೋದು ಬ್ರೇಕ್ ಮಾಡೋ ಟೈಮು. ಅವಾಗಿನ್ನ ಜನ ಸಾಗರ ಹಂಗಿರುತ್ತೆ ಇಲ್ಲಿ. ಆ್ಯಂಡ್ ಇವಾಗ ಈ ಟೈಮಿಗೆ ನಿಮಗೆ ಆಲ್ಮೋಸ್ಟ್ ಆಫ್ಟರ್ 7:30 ಈ ಥರ ಎಲ್ಲ ನಿಮಗೆ ಕ್ರೌಡ್ ಅನ್ನೋದು ಲೈಟಾಗಿ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಬಟ್ ಈ ಕ್ರೌಡು ಕಡಿಮೆ ಅಲ್ಲ, ಇದು ಜಾಸ್ತಿನೇ ಇಲ್ಲಿ ಇನ್ನೂ. ಬಟ್ ವೀಕೆಂಡಲ್ಲಿ ಬಂದರೆ ಇನ್ನೂ ಜಾಸ್ತಿ ಇರುತ್ತೆ. ನನ್ನ ರೆಕಮೆಂಡೇಶನ್ ಬಂದು ವೀಕ್ ಡೇಗೆ. ಕರೆಕ್ಟಾ? ಸೊ ವೀಕ್ ಡೇ ಬಂದರೆ ನಿಮಗೆ ಇಲ್ಲಿ ಕ್ರೌಡು ಲೈಟಾಗಿ ಕಡಿಮೆ ಇರುತ್ತೆ. ಜೊತೆಗೆ ಎಕ್ಸ್ಪ್ಲೋರ್ ಅನ್ನೋದು ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೋದು ನೀವು. ಸೊ ಈಗ ನೆಕ್ಸ್ಟ್ ಬಂದು ಲೈಟಾಗಿ ಏನಾರು ಸ್ವೀಟ್ ತಿನ್ನಬೇಕೀಗ. ಅಲ್ಲೆಲ್ಲೋ ಲಸ್ಸಿ ನೋಡಿದೆ. ಫೈನಲಾಗಿ ಒಂದು ಲೈಟಾಗಿ ಏನಾರು ಒಳಗಡೆ ತಣ್ಣಗೆ ಹೋಗಬೇಕು. ಮಸಾಲೆ ಐಟಮ್ ಅವು ಇವು ತಿಂದು ಬಾಯೆಲ್ಲ ಮಸಾಲೆನೇ ಐತೆ. ಬಾದಾಮ್ ಮಿಲ್ಕ್ ಅದೈತಿ. ಓಕೆ, ಸೊ ಇಲ್ಲಿ ಬಂದರೆ ಆಲ್ಮೋಸ್ಟ್ ನಿಮಗೆ ಫುಲ್ಲು ಈ ಒಂದು ಡ್ರಿಂಕ್ಸ್ ಐಟಮ್ಸೇ ಜಾಸ್ತಿ ಇರುತ್ತೆ. ಲಸ್ಸಿ ಇರಲಿ, ಈ ಕಡೆ ನೋಡಿ ಇದು ಒಂದು ರೂಹ್ ಅಫ್ಜಾ ಶರ್ಬತ್ತು. ಸೊ ಶರ್ಬತ್ ಇದೆ, ಆ ಕಡೆ ಮಟ್ಕ ಲಸ್ಸಿ ಐತೆ, ಹಲವಾರು ಐಟಮ್ಸ್ ಐತೆ. ಮಸಾಲೆ ಐಟಮ್ಸ್ ಎಲ್ಲ ತಿಂದಾದ್ಮೇಲೆ ಫೈನಲಾಗೆ ತಣ್ಣಗೊಂದು ಇಳಿಯುತ್ತೆ ನೋಡಿ. ಅದು ಸ್ವೀಟಾಗೆ ಭಾಳ ಅದ್ಭುತವಾಗೈತೆ. ತುಂಬ ಮೈನ್ಯೂಟ್ ಚಿಕ್ಕ ಪೀಸಸ್ ಥರ ಕಟ್ ಮಾಡಾಗವ್ರೆ ಬಾದಾಮು. ಅದು ಲೈಟಾಗಿ ನಿಮಗೆ ಬಿಡ್ಸಲ್ಲಿ ಕಾಣಿಸುತ್ತೆ.
ಕೋಲ್ಡಾಗಿ ಏನಾರ ಟ್ರೈ ಮಾಡ್ಬೇಕಂತಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಹಲವಾರು ಐಟಮ್ಸ್ ಐತೆ. ಮೋಸ್ಟ್ಲಿ ಲಸ್ಸಿ ಎಲ್ಲ ಇಲ್ಲಿ ಅದ್ಭುತವಾಗಿರುತ್ತೆ ಅನಿಸುತ್ತೆ. ಬಟ್ ನನಗೆ ಈಗ ಕರೆಂಟ್ಲಿ ಲಸ್ಸಿಗಿಂತ ಬದಲಿ ಇದನ್ನು ಟ್ರೈ ಮಾಡ್ಬೇಕು ಅನ್ನೋದೇ ಒಂದು ಎಕ್ಸೈಟ್ ಆಗಿದೆ. ಸೊ ಅದನ್ನೇ ಕುಡಿದಿದ್ದೀನಿ. ನಾನು ಬಂದು ಬಾದಾಮ್ ಮಿಲ್ಕ್ ಕುಡಿದೆ. ಆಮೇಲೆ ನಮ್ಮ ಬಾಯ್ಸ್ ಬಂದು ನೋಡಿ ಬಿಡೋ ಅವನ್ನ, ಇವ್ರು ಬಂದು ಮಲೈ ಲಸ್ಸಿ ಹೆಂಗೈತೆ ಬೈ? ಹುಳಿ ಆಗೈತಾ? ಲೈಟಾಗಿ ಹುಳಿ ಆಗಿರುತ್ತೆ. ಇವನಿಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಬೇಸಿಕಲಿ. ನನಗೆ ಬಂದು ಇಲ್ಲಿ ಅವರ ಬಾದಾಮ್ ಮಿಲ್ಕ್ ಇತ್ತಲ್ಲ ಅದು ಭಾಳ ಇಷ್ಟ ಆಯಿತು. ಬಟ್ ಲಸ್ಸಿ ಲೈಟಾಗಿ ಹುಳಿ ಅಂಶ ಜಾಸ್ತಿ ಆಯಿತು. ಸೊ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತೀನಿ. ನಿಯರ್ ಟು 10 ಐಟಮ್ಸ್ ಟ್ರೈ ಮಾಡಿದೆ. ಅದ್ರಲ್ಲಿ ನನಗೆ ಇಷ್ಟ ಆಗಿದ್ದು ಬಂದು ಬೇಸಿಕಾಗಿ ಸ್ಟಾರ್ಟಿಂಗಲ್ಲಿ ಒಂದು ಟ್ರೈ ಮಾಡಿದ್ವಲ್ಲ, ಯಾವುದು ಚಿಕನ್ ಕಟ್ಲೆಟ್. ಸೊ ಚಿಕನ್ ಕಟ್ಲೆಟ್ ಸಗದಾಗಿತ್ತು. ಆಮೇಲೆ ನಂತರ ಹೋಗ್ತಾ ಅಲ್ಲಿದ್ದು ಟ್ರೈ ಮಾಡಿದ್ವಲ್ಲ ಗಾರ್ಲಿಕ್ಕು, ಆಮೇಲೆ ಸಿಂಗಾಪುರ್ ಚಿಕನ್. ಹಾಂ, ಸೊ ಅವೆಲ್ಲ ಲೈಟಾಗಿ ಸ್ವಲ್ಪ ನನಗೆ ಮಸಾಲೆ ವೈಸ್ ಇರಲಿ ಎಲ್ಲ ಸಗದಾಗಿತ್ತು. ಸೊ ನಿನಗೆ ಏನಪ್ಪ? ನನಗೆ ಟೀ ಇಷ್ಟ ಆಯಿತು. ಇವನು ಟೋಟಲಿ ಸಿಲಬಸ್ ಇವನು. ನಾನು ಏನೋ ಮಾತಾಡಿದ್ರೆ ಇವನು ಏನೋ ಮಾತಾಡ್ತಾನೆ. ಸೊ ದಟ್ಸ್ ಇಟ್ ನಮ್ಮ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮತ್ತೊಮ್ಮೆ ಹೇಳ್ತೀನಿ, ಇಲ್ಲಿ ಬಂದಾಗ ಬಿಸಿ ಐಟಮ್ಸ್ ಇರುತ್ತಲ್ಲ, ಸೊ ಅದನ್ನು ಮಾತ್ರ ಟ್ರೈ ಮಾಡಿ. ಸೊ ಅಕಸ್ಮಾತ್ ಬಿಸಿ ಇಲ್ಲ ಅಂತಂದ್ರು ಬಿಸಿ ಮಾಡ್ಕೊಡೋಕೆ ಹೇಳಿ, ಬಿಸಿ ಮಾಡಿಕೊಡ್ತಾರೆ ಅವರು. ಅದಾದಮೇಲೆ ಆರಾಮ್ಸೆ ನೀವು ಟ್ರೈ ಮಾಡ್ಬೋದು. ಸೊ ದಿಸ್ ಇಸ್ ದಿ OG ಸ್ಪಾಟ್ ಆಫ್ ರಂಜಾನ್ ಫುಡ್ ಮೇಳ. ಓಕೆನಾ, ನೆಕ್ಸ್ಟ್ ಬಂದು ಕೋರ್ಮಂಗ್ಲ. ಸೊ ಅಲ್ಲಿ ಹೋಗೋಣ. ಆಮೇಲೆ HRBR ಲೇಔಟ್ ಕಮನಹಳ್ಳಿ, ಅಲ್ಲಿಗೆ ಹೋಗೋಣ. ಇನ್ನು ಬೇಜಾನ್ ಸ್ಪಾಟ್ಸ್ ಐತೆ. ಸ್ಟೇ ಟ್ಯೂನ್. ಈ ಒಂದು ಸೀಸನಲ್ಲಿ ಬೇಜಾನ್ ವಿಡಿಯೋಸ್ ನಮ್ಮ ಚಾನಲಲ್ಲಿ ಬರುತ್ತೆ. ಆ್ಯಂಡ್ ಎಸ್ಪೆಷಲಿ ಬಂದು ನೆಕ್ಸ್ಟ್ ನಿಮಗೆ ಹೈದರಾಬಾದಿನ ಸ್ಪೆಷಲ್ ಆ ಒಂದು ಫುಡ್ ಮೇಳ ಇರುತ್ತಲ್ಲ ಚಾರ್ಮಿನಾರ್, ಸೊ ಆ ಒಂದು ಸ್ಪಾಟ್ನ ಕವರ್ ಮಾಡಿದ್ದೀನಿ. ಅದು ನಿಮಗೆ ನಂತರ ಬರುತ್ತೆ. ಓಕೆನಾ, ಸೊ ದಟ್ ಗೋನ ಬಿ ಒಂದು ನಾಕ್ಔಟ್ ಆಗಿರುತ್ತೆ ಆ ಒಂದು ಪರ್ಟಿಕ್ಯುಲರ್ ಒಂದು ಕವರೇಜ್ ಆಫ್ ವಿಡಿಯೋ. ಆ್ಯಂಡ್ ಇದು ಬಂದು ಒಂದು ಕಡಿಮೆನೇ ಅಂತ ಅಂದ್ಕೊಳ್ಳಿ. ಇವತ್ತು ನಾನು ಕೈಲಿ ಕಂಪ್ಲೀಟಾಗಿ ನಾವು ಹಿಡಿದಿರೋದು. ಬಟ್ ಆ ವಿಡಿಯೋ ಬಂದು ಇಟ್ಸ್ ಗೋನ ಬಿ ಕ್ರೇಜಿ ಇನ್ ಅವರ್ ಎಂಟೈರ್ ಈ ಒಂದು ರಂಜಾನ್ ಕಂಟೆಂಟಲ್ಲೇ. ನಾಳೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಈಗ ರೆಕಾರ್ಡ್ ಆನ್ ಮಾಡಿಲ್ಲ ಅಂದರೆ ಏನು ಹೇಳೋದು? ಓಕೆ ಫ್ರೆಂಡ್, ಬಾಯ್. ರೆಕಾರ್ಡ್ ಆನ್ ಮಾಡಿಲ್ಲ ಅಂತ ಸುಮ್ಮನೆ ಹೇಳಿದ್ರೆ ನಮ್ಮ ಬಾಯ್ಸು ಮತ್ತೆ ಫಸ್ಟಿಂದ ಇದು ಎಲ್ಲ ಟ್ರೈ ಮಾಡೋಣ. ಏನಂತೀಯ? ಆಲ್ ದಿ ಬೆಸ್ಟ್. ನೀನು ಬರಲ್ಲ? ಮನೆಗೆ ಹೋಗ್ತಿದ್ದಾವೆ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ನಮ್ಮ OG CM ಇಲ್ಲೇ ಇದ್ದಾರೆ. ಹ್ಯಾಪಿ ಜರ್ನಿ. ಏನಾಯ್ತು ಗೊತ್ತಾ, ಇಲ್ಲಿ ಲಾಸ್ಟಲ್ಲಿ ಒಂದು ಲಸ್ಸಿ ಕೊಡೋದ್ಮೇಲೆ ಒಬ್ಬೊಬ್ಬರು ಒಂದೊಂದು ಥರ ಆಡ್ತಾರೆ. ಇವ್ನು ನೋಡಿದ್ರೆ ಲಸ್ಸಿ ಕೊಟ್ಬಿಟ್ಟು ಟೀ ಚೆನ್ನಾಗೈತೆ ಅವನು. ಇವ್ನು ನೋಡಿದ್ರೆ ಓಕೆ ಫ್ರೆಂಡ್ಸು ಬಾಯ್. ಈ ನನ್ನ ಮಗ ನೋಡಿದ್ರೆ ಎಲ್ಲಿ ಬಂದಿದ್ದೀವಿ ಅಂತಾನೆ ಗೊತ್ತಿಲ್ಲ. ಹ್ಯಾಪಿ ಜರ್ನಿ ಅಂತಾನೆ ಟಯರ್ಡ್ ಆಗವನೆ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶರ್.